ಹೆಲಿಕಾಪ್ಟರ್ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸಿಎಂ ವಿಮಾನಯಾನ ವೆಚ್ಚ ಎಷ್ಟು ಗೊತ್ತಾ? ಸಿಎಂ ಹೆಲಿಕಾಪ್ಟರ್ ಮತ್ತು ವಿಮಾನ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. 2.5 ವರ್ಷದಿಂದ ಹೆಲಿಕಾಪ್ಟರ್ ವಿಶೇಷ ವಿಮಾನವನ್ನ ಬಳಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ. 2.5 ವರ್ಷಕ್ಕೆ 47,24,24,347 ರೂಪಾಯಿ ಖರ್ಚು ಮಾಡಿದ್ದಾರೆ. 2023ರಿಂದ 24ರ ತನಕ 12 ಕೋಟಿ 23 ಲಕ್ಷಕ್ಕೂ ಅಧಿಕ ಮೊತ್ತ ಖರ್ಚಾಗಿದೆ. 2024ರಿಂದ 25ರ ತನಕ 21 ಕೋಟಿ 11 ಲಕ್ಷಕ್ಕೂ ಅಧಿಕ ಮೊತ್ತ ವೆಚ್ಚವಾಗಿದೆ. ಇದು ಬೆಳಗಾವಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಂತ ಲೆಕ್ಕ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈಗ ಬೆಳಗಾವಿ ಸೆಷನ್ ಮುಗಿಸಿ ವಾಪಸ್ ಬರಬೇಕಲ್ಲ ಅವರು, ಅದರ ಲೆಕ್ಕ ಇಲ್ಲ ಇದರಲ್ಲಿ. ಈ ಹಿಂದೆ ಕಾವೇರಿ ನಿವಾಸ ನವೀಕರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಯಾಗಿದ್ರು. ಈಗ ಹೆಲಿಕಾಪ್ಟರ್ ವಿಶೇಷ ವಿಮಾನದ ಮೂಲಕ ಮತ್ತೆ ಸುದ್ದಿ ಆಗ್ತಿದ್ದಾರೆ ಸಿಎಂ ಸಾಹೇಬರು. ಇದೀಗ ದೋಸ್ತಿ ಪಡೆಗೆ ಅಸ್ತ್ರ ಆಗಿದೆ ಇದೇ ಸಿಎಂ ಪ್ರಯಾಣದ ವೆಚ್ಚ. ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸಿಎಂ ವಿಮಾನಯಾನ ವೆಚ್ಚ ಎಷ್ಟು ಗೊತ್ತಾ? ಸಿಎಂ ಹೆಲಿಕಾಪ್ಟರ್ ಮತ್ತು ವಿಮಾನ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. 2.5 ವರ್ಷದಿಂದ ಹೆಲಿಕಾಪ್ಟರ್ ವಿಶೇಷ ವಿಮಾನವನ್ನ ಬಳಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ. 2.5 ವರ್ಷಕ್ಕೆ 47,24,24,347 ರೂಪಾಯಿ ಖರ್ಚು ಮಾಡಿದ್ದಾರೆ. 2023ರಿಂದ 24ರ ತನಕ 12 ಕೋಟಿ 23 ಲಕ್ಷಕ್ಕೂ ಅಧಿಕ ಮೊತ್ತ ಖರ್ಚಾಗಿದೆ. 2024ರಿಂದ 25ರ ತನಕ 21 ಕೋಟಿ 11 ಲಕ್ಷಕ್ಕೂ ಅಧಿಕ ಮೊತ್ತ ವೆಚ್ಚವಾಗಿದೆ. ಇದು ಬೆಳಗಾವಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಂತ ಲೆಕ್ಕ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈಗ ಬೆಳಗಾವಿ ಸೆಷನ್ ಮುಗಿಸಿ ವಾಪಸ್ ಬರಬೇಕಲ್ಲ ಅವರು, ಅದರ ಲೆಕ್ಕ ಇಲ್ಲ ಇದರಲ್ಲಿ. ಈ ಹಿಂದೆ ಕಾವೇರಿ ನಿವಾಸ ನವೀಕರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಯಾಗಿದ್ರು. ಈಗ ಹೆಲಿಕಾಪ್ಟರ್ ವಿಶೇಷ ವಿಮಾನದ ಮೂಲಕ ಮತ್ತೆ ಸುದ್ದಿ ಆಗ್ತಿದ್ದಾರೆ ಸಿಎಂ ಸಾಹೇಬರು. ಇದೀಗ ದೋಸ್ತಿ ಪಡೆಗೆ ಅಸ್ತ್ರ ಆಗಿದೆ ಇದೇ ಸಿಎಂ ಪ್ರಯಾಣದ ವೆಚ್ಚ. ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸಿಎಂ ವಿಮಾನಯಾನ ವೆಚ್ಚ ಎಷ್ಟು ಗೊತ್ತಾ? ಸಿಎಂ ಹೆಲಿಕಾಪ್ಟರ್ ಮತ್ತು ವಿಮಾನ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. 2.5 ವರ್ಷದಿಂದ ಹೆಲಿಕಾಪ್ಟರ್ ವಿಶೇಷ ವಿಮಾನವನ್ನ ಬಳಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ. 2.5 ವರ್ಷಕ್ಕೆ 47,24,24,347 ರೂಪಾಯಿ ಖರ್ಚು ಮಾಡಿದ್ದಾರೆ. 2023ರಿಂದ 24ರ ತನಕ 12 ಕೋಟಿ 23 ಲಕ್ಷಕ್ಕೂ ಅಧಿಕ ಮೊತ್ತ ಖರ್ಚಾಗಿದೆ. 2024ರಿಂದ 25ರ ತನಕ 21 ಕೋಟಿ 11 ಲಕ್ಷಕ್ಕೂ ಅಧಿಕ ಮೊತ್ತ ವೆಚ್ಚವಾಗಿದೆ. ಇದು ಬೆಳಗಾವಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಂತ ಲೆಕ್ಕ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈಗ ಬೆಳಗಾವಿ ಸೆಷನ್ ಮುಗಿಸಿ ವಾಪಸ್ ಬರಬೇಕಲ್ಲ ಅವರು, ಅದರ ಲೆಕ್ಕ ಇಲ್ಲ ಇದರಲ್ಲಿ. ಈ ಹಿಂದೆ ಕಾವೇರಿ ನಿವಾಸ ನವೀಕರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಯಾಗಿದ್ರು. ಈಗ ಹೆಲಿಕಾಪ್ಟರ್ ವಿಶೇಷ ವಿಮಾನದ ಮೂಲಕ ಮತ್ತೆ ಸುದ್ದಿ ಆಗ್ತಿದ್ದಾರೆ ಸಿಎಂ ಸಾಹೇಬರು. ಇದೀಗ ದೋಸ್ತಿ ಪಡೆಗೆ ಅಸ್ತ್ರ ಆಗಿದೆ ಇದೇ ಸಿಎಂ ಪ್ರಯಾಣದ ವೆಚ್ಚ. ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸಿಎಂ ವಿಮಾನಯಾನ ವೆಚ್ಚ ಎಷ್ಟು ಗೊತ್ತಾ? ಸಿಎಂ ಹೆಲಿಕಾಪ್ಟರ್ ಮತ್ತು ವಿಮಾನ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. 2.5 ವರ್ಷದಿಂದ ಹೆಲಿಕಾಪ್ಟರ್ ವಿಶೇಷ ವಿಮಾನವನ್ನ ಬಳಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ. 2.5 ವರ್ಷಕ್ಕೆ 47,24,24,347 ರೂಪಾಯಿ ಖರ್ಚು ಮಾಡಿದ್ದಾರೆ. 2023ರಿಂದ 24ರ ತನಕ 12 ಕೋಟಿ 23 ಲಕ್ಷಕ್ಕೂ ಅಧಿಕ ಮೊತ್ತ ಖರ್ಚಾಗಿದೆ. 2024ರಿಂದ 25ರ ತನಕ 21 ಕೋಟಿ 11 ಲಕ್ಷಕ್ಕೂ ಅಧಿಕ ಮೊತ್ತ ವೆಚ್ಚವಾಗಿದೆ. ಇದು ಬೆಳಗಾವಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಂತ ಲೆಕ್ಕ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈಗ ಬೆಳಗಾವಿ ಸೆಷನ್ ಮುಗಿಸಿ ವಾಪಸ್ ಬರಬೇಕಲ್ಲ ಅವರು, ಅದರ ಲೆಕ್ಕ ಇಲ್ಲ ಇದರಲ್ಲಿ. ಈ ಹಿಂದೆ ಕಾವೇರಿ ನಿವಾಸ ನವೀಕರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಯಾಗಿದ್ರು. ಈಗ ಹೆಲಿಕಾಪ್ಟರ್ ವಿಶೇಷ ವಿಮಾನದ ಮೂಲಕ ಮತ್ತೆ ಸುದ್ದಿ ಆಗ್ತಿದ್ದಾರೆ ಸಿಎಂ ಸಾಹೇಬರು. ಇದೀಗ ದೋಸ್ತಿ ಪಡೆಗೆ ಅಸ್ತ್ರ ಆಗಿದೆ ಇದೇ ಸಿಎಂ ಪ್ರಯಾಣದ ವೆಚ್ಚ.
ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸಿಎಂ ವಿಮಾನಯಾನ ವೆಚ್ಚ ಎಷ್ಟು ಗೊತ್ತಾ? ಸಿಎಂ ಹೆಲಿಕಾಪ್ಟರ್ ಮತ್ತು ವಿಮಾನ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. 2.5 ವರ್ಷದಿಂದ ಹೆಲಿಕಾಪ್ಟರ್ ವಿಶೇಷ ವಿಮಾನವನ್ನ ಬಳಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ. 2.5 ವರ್ಷಕ್ಕೆ 47,38,24,347 ರೂಪಾಯಿ ಖರ್ಚು ಮಾಡಿದ್ದಾರೆ. 2023ರಿಂದ 24ರ ತನಕ 12 ಕೋಟಿ 23 ಲಕ್ಷಕ್ಕೂ ಅಧಿಕ ಮೊತ್ತ ಖರ್ಚಾಗಿದೆ. 2024ರಿಂದ 25ರ ತನಕ 21 ಕೋಟಿ 11 ಲಕ್ಷಕ್ಕೂ ಅಧಿಕ ಮೊತ್ತ ವೆಚ್ಚವಾಗಿದೆ. ಇದು ಬೆಳಗಾವಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಂತ ಲೆಕ್ಕ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈಗ ಬೆಳಗಾವಿ ಸೆಷನ್ ಮುಗಿಸಿ ವಾಪಸ್ ಬರಬೇಕಲ್ಲ ಅವರು, ಅದರ ಲೆಕ್ಕ ಇಲ್ಲ ಇದರಲ್ಲಿ. ಈ ಹಿಂದೆ ಕಾವೇರಿ ನಿವಾಸ ನವೀಕರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಯಾಗಿದ್ರು. ಈಗ ಹೆಲಿಕಾಪ್ಟರ್ ವಿಶೇಷ ವಿಮಾನದ ಮೂಲಕ ಮತ್ತೆ ಸುದ್ದಿ ಆಗ್ತಿದ್ದಾರೆ ಸಿಎಂ ಸಾಹೇಬರು. ಇದೀಗ ದೋಸ್ತಿ ಪಡೆಗೆ ಅಸ್ತ್ರ ಆಗಿದೆ ಇದೇ ಸಿಎಂ ಪ್ರಯಾಣದ ವೆಚ್ಚ. ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸಿಎಂ ವಿಮಾನಯಾನ ವೆಚ್ಚ ಎಷ್ಟು ಗೊತ್ತಾ? ಸಿಎಂ ಹೆಲಿಕಾಪ್ಟರ್ ಮತ್ತು ವಿಮಾನ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. 2.5 ವರ್ಷದಿಂದ ಹೆಲಿಕಾಪ್ಟರ್ ವಿಶೇಷ ವಿಮಾನವನ್ನ ಬಳಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ. 2.5 ವರ್ಷಕ್ಕೆ 47,24,24,347 ರೂಪಾಯಿ ಖರ್ಚು ಮಾಡಿದ್ದಾರೆ. 2023ರಿಂದ 24ರ ತನಕ 12 ಕೋಟಿ 23 ಲಕ್ಷಕ್ಕೂ ಅಧಿಕ ಮೊತ್ತ ಖರ್ಚಾಗಿದೆ. 2024ರಿಂದ 25ರ ತನಕ 21 ಕೋಟಿ 11 ಲಕ್ಷಕ್ಕೂ ಅಧಿಕ ಮೊತ್ತ ವೆಚ್ಚವಾಗಿದೆ. ಇದು ಬೆಳಗಾವಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಂತ ಲೆಕ್ಕ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈಗ ಬೆಳಗಾವಿ ಸೆಷನ್ ಮುಗಿಸಿ ವಾಪಸ್ ಬರಬೇಕಲ್ಲ ಅವರು, ಅದರ ಲೆಕ್ಕ ಇಲ್ಲ ಇದರಲ್ಲಿ. ಈ ಹಿಂದೆ ಕಾವೇರಿ ನಿವಾಸ ನವೀಕರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಯಾಗಿದ್ರು. ಈಗ ಹೆಲಿಕಾಪ್ಟರ್ ವಿಶೇಷ ವಿಮಾನದ ಮೂಲಕ ಮತ್ತೆ ಸುದ್ದಿ ಆಗ್ತಿದ್ದಾರೆ ಸಿಎಂ ಸಾಹೇಬರು. ಇದೀಗ ದೋಸ್ತಿ ಪಡೆಗೆ ಅಸ್ತ್ರ ಆಗಿದೆ ಇದೇ ಸಿಎಂ ಪ್ರಯಾಣದ ವೆಚ್ಚ. ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸಿಎಂ ವಿಮಾನಯಾನ ವೆಚ್ಚ ಎಷ್ಟು ಗೊತ್ತಾ? ಸಿಎಂ ಹೆಲಿಕಾಪ್ಟರ್ ಮತ್ತು ವಿಮಾನ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. 2.5 ವರ್ಷದಿಂದ ಹೆಲಿಕಾಪ್ಟರ್ ವಿಶೇಷ ವಿಮಾನವನ್ನ ಬಳಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ. 2.5 ವರ್ಷಕ್ಕೆ 47,38,24,347 ರೂಪಾಯಿ ಖರ್ಚು ಮಾಡಿದ್ದಾರೆ. 2023ರಿಂದ 24ರ ತನಕ 12 ಕೋಟಿ 23 ಲಕ್ಷಕ್ಕೂ ಅಧಿಕ ಮೊತ್ತ ಖರ್ಚಾಗಿದೆ. 2024ರಿಂದ 25ರ ತನಕ 21 ಕೋಟಿ 11 ಲಕ್ಷಕ್ಕೂ ಅಧಿಕ ಮೊತ್ತ ವೆಚ್ಚವಾಗಿದೆ. ಇದು ಬೆಳಗಾವಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಂತ ಲೆಕ್ಕ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈಗ ಬೆಳಗಾವಿ ಸೆಷನ್ ಮುಗಿಸಿ ವಾಪಸ್ ಬರಬೇಕಲ್ಲ ಅವರು, ಅದರ ಲೆಕ್ಕ ಇಲ್ಲ ಇದರಲ್ಲಿ. ಈ ಹಿಂದೆ ಕಾವೇರಿ ನಿವಾಸ ನವೀಕರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಯಾಗಿದ್ರು. ಈಗ ಹೆಲಿಕಾಪ್ಟರ್ ವಿಶೇಷ ವಿಮಾನದ ಮೂಲಕ ಮತ್ತೆ ಸುದ್ದಿ ಆಗ್ತಿದ್ದಾರೆ ಸಿಎಂ ಸಾಹೇಬರು. ಇದೀಗ ದೋಸ್ತಿ ಪಡೆಗೆ ಅಸ್ತ್ರ ಆಗಿದೆ ಇದೇ ಸಿಎಂ ಪ್ರಯಾಣದ ವೆಚ್ಚ.